ಈ ಆನ್ಲೈನ್ ಗೇಮ್ನಿಂದ ಅಧ್ವಾನದ ಮೇಲೊಂದು ಅಧ್ವಾನಗಳು ಆಗ್ತಾ ಇದೆ. ಕರಾವಳಿಯಲ್ಲೊಂದು ಆನ್ಲೈನ್ ಕೊಲೆ ಯತ್ನ ಪ್ರಕರಣ ವರದಿಯಾಗಿದೆ. ಆನ್ಲೈನ್ ಗೇಮ್ನಲ್ಲಿ ಸೋಲಿಸಿದ ದ್ವೇಷವನ್ನು ಇಟ್ಟುಕೊಂಡು ಕೊಲೆ ಯತ್ನ ನಡೆಸಿದ ಆರೋಪಿಗೆ ಜೈಲು ಶಿಕ್ಷೆ ತೀರ್ಪು ಪ್ರಕಟಗೊಂಡಿದೆ. ಮಂಗಳೂರು ನಂದಿಗುಡ್ಡೆ ನಿವಾಸಿ ಸಾಲಿಯಾನ್ ಎಂಬ ವ್ಯಕ್ತಿಗೆ ಬೆದರಿಕೆ ಒಡ್ಡಲಾಗಿತ್ತು. ಕರಾವಳಿಯಲ್ಲೊಂದು ಆನ್ಲೈನ್ ಕೊಲೆ ಪ್ರಯತ್ನ ಪ್ರಕರಣ, ಕೊಲೆ ಯತ್ನ, ಆನ್ಲೈನ್ ಗೇಮ್ನಲ್ಲಿ ಸೋಲಿಸಿದ ದ್ವೇಷ, ಆನ್ಲೈನ್ ಗೇಮ್ನಲ್ಲಿ ಸೋಲಿಸಿದ ಅನ್ನೋ ದ್ವೇಷವನ್ನು ಇಟ್ಟುಕೊಂಡು ಕೊಲೆ ಯತ್ನ ನಡೆಸಿದ ಆರೋಪಿಗೆ ಜೈಲು ಶಿಕ್ಷೆಯನ್ನು ನ್ಯಾಯಾಲಯ ಪ್ರಕಟಿಸಿದೆ. ಮಂಗಳೂರು ನಂದಿಗುಡ್ಡೆ ನಿವಾಸಿ ಸಾಲಿಯಾನ್ ಎಂಬ ವ್ಯಕ್ತಿಗೆ ಥ್ರೆಟ್ ಮಾಡಲಾಗಿತ್ತು, ಬೆದರಿಕೆ ಒಡ್ಡಲಾಗಿತ್ತು. ಸಂಜಯ್ ಪೂಜಾರಿ ಎಂಬ ಆತನಿಗೆ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ನೀಡಿದೆ. ಜೊತೆಗೆ 20,500 ರೂಪಾಯಿ ದಂಡ ವಿಧಿಸಿದೆ. ಕರಾವಳಿಯಲ್ಲೊಂದು ಆನ್ಲೈನ್ ಮರ್ಡರ್ ಅಟೆಂಪ್ಟ್ ಪ್ರಕರಣ ಈಗ ವರದಿಯಾಗಿರುವಂತಹದ್ದು. ಆನ್ಲೈನ್ ಗೇಮ್ನಲ್ಲಿ ಸೋಲಿಸಿದ ವಿಚಾರದಲ್ಲಿ ಮಂಗಳೂರು ನಗರದ ನಂದಿಗುಡ್ಡೆ ಬಳಿಯ ನಿವಾಸಿ ಪ್ರತ್ಯೂಷ್ ಸಾಲಿಯಾನ್ ಎಂಬುವವರಿಗೆ ಬೆದರಿಕೆ ಹಾಕಿ ಕೊಲೆ ಯತ್ನ ನಡೆಸಿರುವ ಪ್ರಕರಣದಲ್ಲಿ ಸಂಜಯ್ ಪೂಜಾರಿ ಎಂಬಾತನಿಗೆ ನ್ಯಾಯಾಲಯ 4 ವರ್ಷ ಜೈಲು ಶಿಕ್ಷೆಯನ್ನು ಪ್ರಕಟಿಸಿ 20,500 ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪನ್ನು ಪ್ರಕಟ ಮಾಡಿದೆ. ಇನ್ನು 2023 ಮೇ ತಿಂಗಳ 17ನೇ ತಾರೀಕು ಸಂಜೆ 3:40 ಇದು ಪ್ರಕರಣದ ಸಾರಾಂಶ ಹೇಳ್ತಾ ಇರೋದು. ಸಂಜೆ 3:40 ವೇಳೆಗೆ ಪ್ರತ್ಯೂಷ್ ತನ್ನ ಮನೆಯಿಂದ ನಂದಿಗುಡ್ಡೆ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಸಂಜಯ್ ತಡೆದು ನಿಲ್ಲಿಸ್ತಾನೆ. ಅವಾಚ್ಯ ಶಬ್ದಗಳಿಂದ ಬೈದು ಚೂರಿಯಿಂದ ಕೊಲೆ ಯತ್ನ ನಡೆಸಿ ಜೀವ ಬೆದರಿಕೆ ಹಾಕಿರುವುದಾಗಿ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಈ ಬಗ್ಗೆ ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗಿನ PSI ಆಗಿದ್ದ ಶೀತಲ್ ಅಲಗೂರು ಮತ್ತು PSI ಮನೋಹರ್ ಪ್ರಸಾದ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು. ಪ್ರಕರಣದ ವಿಚಾರಣೆಯನ್ನು ನಡೆಸಿದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಜಗದೀಶ್ VN ಅವರು ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಸಂಜಯ್ ಪೂಜಾರಿಗೆ ಜನವರಿ 31ನೇ ತಾರೀಕು ಅಂದರೆ ಮೊನ್ನೆ 4 ವರ್ಷ ಜೈಲು ಶಿಕ್ಷೆ ಮತ್ತು 20,500 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕಿ ಜ್ಯೋತಿ ಪ್ರಮೋದ್ ನಾಯಕ್ ವಾದ ಮಂಡಿಸಿದ್ರು. 3 ಎಕರೆ ಜಮೀನಿತ್ತು, ಅದರಲ್ಲಿ 2 ಎಕರೆ ಜಮೀನಿನ ಕಾಗದ ಪತ್ರವನ್ನ ಅಪಹರಿಸಿಕೊಂಡು ಹೋಗಿದ್ದ ಅನ್ನೋ ಕಾರಣಕ್ಕಲ್ಲ ಈ ಮರ್ಡರ್ ಅಟೆಂಪ್ಟು. ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ದೋಚಿ ಪರಾರಿ ಆಗ್ತಾ ಇದ್ದ ಅಂತಹ ವ್ಯಕ್ತಿಯ ಮೇಲಾದ ಮರ್ಡರ್ ಅಟೆಂಪ್ಟ್ ಅಲ್ಲ ಇದು. ಆನ್ಲೈನ್ ಗೇಮು ಯುವಕರ ಮನಸ್ಸನ್ನು ಹಾಳು ಮಾಡುವುದಲ್ಲದೆ ಯುವ ಜನಾಂಗದ ಜೀವ ಮತ್ತು ಜೀವನವನ್ನು ನಾಶ ಮಾಡುತ್ತಿರುವಂತಹ ಆನ್ಲೈನ್ ಗೇಮುಗಳು. ಒಂದು ಬಾರಿಗೆ ಆಕರ್ಷಣೆ, ಅದಾದ ನಂತರ ಒಂದು ತರಹದ ಡಿಪ್ರೆಷನ್ಗೆ ಒಳಗಾಗಬಹುದಾದಂತಹ ಆನ್ಲೈನ್ ಸ್ಕ್ಯಾಮ್. ಆ ಆನ್ಲೈನ್ ಗೇಮಲ್ಲಿ ಒಂದಷ್ಟು ಜನ ಜಾಯ್ನ್ ಆಗಬಹುದು. ಆ ಸಂದರ್ಭದಲ್ಲಿ ಆತ ಸ್ವಲ್ಪ ಚುರುಕಿದ್ನೋ ಏನೋ, ಗೆದ್ದ. ಒಬ್ಬ ಗೆಲ್ಲಬೇಕು ಅಂದರೆ ಇನ್ನೊಬ್ಬ ಸೋತಿರಬೇಕು. ಇದರಲ್ಲಿ ಸೋತವ ಈತ ಅದನ್ನೇ ದ್ವೇಷ ಇಟ್ಕೊಂಡ ಮನಸ್ಸಲ್ಲಿ, ನನ್ನನ್ನು ಆನ್ಲೈನಲ್ಲಿ ಸೋಲಿಸಿದಾನಲ್ಲ ಅಂತ ಹೇಳಿ. ಒಬ್ಬನೇ ಬರ್ತಿರಬೇಕಾದ್ರೆ ಆತನನ್ನು ತಡೆದು ನಿಲ್ಲಿಸಿ ಆತನಿಗೆ ಥ್ರೆಟ್ ಮಾಡಿದ್ದಲ್ಲದೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಂತೆ ಆ ಪ್ರಕರಣ 2023 ಪ್ರಕರಣ ಈಗ ಬೆಳಕಿಗೆ ಬಂದಿದ್ದು. ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.